ನಮಸ್ಕಾರ. ನಾನು ಶೇಷಾಚಲಂ ಆಸ್ಟ್ರೋ ಗೈಡ್ ಮೈಸೂರು ಕನ್ನಡ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವಾಗ ರಾಶಿ ಕಾರಕತ್ವಗಳ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು ತುಲಾ ರಾಶಿ, ವೃಶ್ಚಿಕ ರಾಶಿ ಇಲ್ಲಿವರೆಗೂ ಬಂದಿದ್ದೀವಿ. ಇವತ್ತು ಧನುರ್ರಾಶಿಯ ಕಾರಕತ್ವ ಮತ್ತು ಧನುರ್ರಾಶಿ ಆದ್ಮೇಲೆ ಮಕರ ರಾಶಿಯ ಕಾರಕತ್ವಗಳ ಬಗ್ಗೆ ತಿಳ್ಕೊಳ್ಳೋಣ. ನಾನು ಈ ಹಿಂದೆ ಇಂಗ್ಲಿಷ್ನಲ್ಲಿ ಆಸ್ಟ್ರೋ ಗೈಡ್ ಮೈಸೂರು ಅಂತ ಯೂಟ್ಯೂಬ್ ಚಾನಲಲ್ಲಿ ಹತ್ತತ್ರ 700 ವಿಡಿಯೋ ಮಾಡಿದ್ದೀನಿ. ಯಾರ್ಯಾರಿಗೆ ಕನ್ನಡ ಬೇಕು ಅಂತ ಹೇಳ್ತಾ ಇದ್ರು ಅವ್ರಿಗೆ ಕನ್ನಡದಲ್ಲಿ ಅದನ್ನ ಅನುವಾದ ಮಾಡೋದಕ್ಕೆ ಆದಷ್ಟು ನನ್ನ ತಕ್ಕ ಮಟ್ಟಿಗೆ ಎಷ್ಟು ನನ್ನ ಕೈಲಿ ಆಗ್ತಾ ಇದೆ ಅಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದೀನಿ. ಯಾಕಂದ್ರೆ ಇದರಲ್ಲಿ ಕೆಲವೊಂದು ಪದಗಳು ಏನು ಬರುತ್ತೆ ಕ್ಲಿಷ್ಟವಾಗಿರುತ್ತೆ. ಅಷ್ಟು ಸುಲಭವಾಗಿ ಅದನ್ನ ಎಲ್ಲ ಇಂಗ್ಲಿಷ್ ಪದನು ಕನ್ನಡಕ್ಕಾಗ್ಲಿ ಎಲ್ಲ ಕನ್ನಡ ಪದಗಳನ್ನು ಇಂಗ್ಲಿಷ್ಗಾಗಿ ಅನುವಾದ ಮಾಡ್ಬೇಕಾದ್ರೆ ಸ್ವಲ್ಪ ಕ್ಲಿಷ್ಟ ಪದಗಳಾಗತ್ತೆ. ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ ದಯವಿಟ್ಟು. ಆಯ್ತು. ಧನುರ್ರಾಶಿ ಬಂದು ನಮ್ಮ ಕಾಲಪುರುಷನಿಂದ 9ನೆಯ ರಾಶಿ ಮತ್ತು ಅದರಲ್ಲಿ ಹುಟ್ಟಿರುವಂಥವರು ಲಗ್ನ ಆಗಿರಲಿ ಅಥವಾ ಚಂದ್ರ ಆಗಿರಲಿ. ಲಗ್ನ ಕೂತಿದ್ರು ಧನುರ್ರಾಶಿಯಲ್ಲಿ, ಚಂದ್ರ ಕೂತಿದ್ರು ಧನುರ್ರಾಶಿಯಲ್ಲಿ. ಇದರಲ್ಲಿ ಕೆಲವೊಂದು ಕಾರಕತ್ವಗಳು ಲಗ್ನಕ್ಕೆ ಮತ್ತು ಚಂದ್ರನಿಗೆ ಅನುಸರಿಸ್ತವೆ. ಅಂದ್ರೆ ದೈಹಿಕ ಶಾರೀರಿಕ ಸಂಬಂಧವಾಗಿರೋದು ಲಗ್ನಕ್ಕಾದ್ರೆ ಮಾನಸಿಕ ಭಾವನಾತ್ಮಕ ಇರೋದೆಲ್ಲ ನಮ್ಮ ಚಂದ್ರನಿಗಾಗತ್ತೆ. ಇವಾಗ ಇದ್ರ ಮುಂದೆ ಹೋಗ್ತೀನಿ. ಮೊದಲು ವ್ಯಕ್ತಿತ್ವದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ಪಾಲಿಸುವವರಾಗಿರ್ತಾರೆ. ಬಹಳ ಎಥಿಕಲ್ ಅಂಡ್ ರೈಟಿಯಸ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಅಂದ್ರೆ ಸುಳ್ಳು ಹೇಳೋದು, ಮೋಸ ಮಾಡೋದು ಇದು ಇವರ ಸ್ವಭಾವದಲ್ಲಿ ಸ್ವಾಭಾವಿಕವಾಗಿ ಇಲ್ಲ. ಸೇವಾ ಮನೋಭಾವ ಹೊಂದಿರುವವರು. ಇದೊಂದು ಮಾತ್ರ ಪ್ರತ್ಯೇಕವಾಗಿ ಧನುರ್ರಾಶಿಯವರಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು. ಬೇರೆಯವರು ಮಾಡ್ತಾರೆ. ಆದ್ರೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ನರ್ಸಿಂಗ್ ಕೆಲಸ ಮಾಡೋದಕ್ಕೆ ರಾತ್ರಿ ಬೆಳಗ್ಗೆ 24 ಗಂಟೆ ಕೂತ್ಕೊಂಡು ವಯಸ್ಸಾದವ್ರಿಗೆ ಅವರ ಸೇವೆಯನ್ನ ಮಾಡೋದಕ್ಕೆ ಅಂದ್ರೆ ಇದು ಸುಮಾರು ಜನ ಮಾಡ್ತಾರೆ. ಆದ್ರೆ ಧನುರ್ರಾಶಿಯವರು ಮಾಡುವ ಹಾಗೆ ಯಾರು ಮಾಡಕ್ಕಾಗಲ್ಲ. ಅಷ್ಟೊಂದು ಅವರ ಸೇವಾ ಮನೋಭಾವ ಬಹಳ ಚೆನ್ನಾಗಿರುತ್ತೆ. ಆಶಾವಾದಿ ಮತ್ತು ಸಕಾರಾತ್ಮಕ ಚಿಂತನೆ ಇರುತ್ತೆ. ದೇ ಆರ್ ವೆರಿ ಪಾಸಿಟಿವ್. ಧೈರ್ಯಶಾಲಿಗಳು ಮತ್ತು ನಿರ್ಭಯರಾಗಿರ್ತಾರೆ. ಯಾವುದೇ ಕೆಲಸ ಕೊಟ್ರು ಧೈರ್ಯದಿಂದ ಮಾಡ್ತಾರೆ. ಅಂದ್ರೆ ನಾನು ಹೇಳದ್ನಲ್ಲ, ನರ್ಸು ರಾತ್ರಿ ಬೆಳಗ್ಗೆ ಯಾರ್ದೋ ಮನೆಯಲ್ಲಿ ಪಾಪ ಅವರು ಕೆಲಸಕ್ಕೆ ಅವ್ರನ್ನ ಅಪಾಯಿಂಟ್ ಮಾಡಿದ್ರೆ ಅಲ್ಲಿ ಹೋಗಿ ಆ ಕೆಲಸದಲ್ಲಿ ಇದ್ದು ಅವರ ವಯಸ್ಸಾದವ್ರನ್ನ ನೋಡ್ಕೊಂಡು ರಾತ್ರಿ ಎಲ್ಲ ಅಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕದಾಗ ಒಂದು ಹಾಸಿಗೆಯನ್ನು ಕೊಟ್ಟಿರ್ತಾರೆ. ಪಾಪ ಅಲ್ಲಿ ಮಲ್ಕೊಂಡು ಎಷ್ಟು ಕಷ್ಟಪಟ್ಟು ಸೇವೆಯನ್ನ ಮಾಡ್ತಾರೆ. ಅದು ಧೈರ್ಯ ಬೇಕು. ಎಲ್ಲರ ಕೈಲೂ ಮಾಡಕ್ ಆಗಲ್ಲ. ಅದು ಧನುರ್ರಾಶಿ ಅವ್ರಿಗೆ ಹೊತ್ತು ವೇಳೆ ಎಲ್ಲ ನೋಡಲ್ಲ. ಅವ್ರಿಗೆ ಸೇವೆ ಮಾಡಬೇಕು, ಮಾಡ್ತಾರೆ, ಕಷ್ಟಪಟ್ಟು ಮಾಡ್ತಾರೆ. ಸಹಜವಾಗಿ ಇವರಿಗೆ ಆಧ್ಯಾತ್ಮಿಕ ಮನೋಭಾವ ಇರುತ್ತೆ ಮತ್ತು ಯಾವುದೇ ತರ ಸವಾಲುಗಳು ಬಂದ್ರು ಅದನ್ನ ಸ್ವಾಗತಿಸ್ತಾರೆ ಮತ್ತು ಅವರು ಅದನ್ನ ಎದುರಿಸಕ್ಕೆ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಧರ್ಮ ಮತ್ತು ನ್ಯಾಯದ ಬಗ್ಗೆ ಗಟ್ಟಿಯಾದ ನಂಬಿಕೆ ಇರುತ್ತೆ. ಇವೆಲ್ಲ ಒಳ್ಳೊಳ್ಳೆ ಒಂದು ಕಾರಕತ್ವಗಳು ನಮ್ಮ ಧನುರ್ರಾಶಿಯವರಿಗಿರುತ್ತೆ. ಫಿಸಿಕಲ್ ಫೀಚರ್ಸ್ ಅಂದ್ರೆ ದೈಹಿಕ ಲಕ್ಷಣಗಳು, ಶಾರೀರಿಕ ಲಕ್ಷಣಗಳು ಹೆಂಗಿರುತ್ತೆ ಅಂತಂದ್ರೆ ಎತ್ತರ ಮತ್ತು ಗಟ್ಟಿಮುಟ್ಟಾದ ದೇಹ. ನಿಮ್ಗೆ ಧನುರ್ರಾಶಿ ಅಂದ್ರೆ ಅರ್ಥ ಏನು ಅಂತಂದ್ರೆ ಅದಕ್ಕೆ ಕೊಟ್ಟಿರುವಂತಹ ಚಿಹ್ನೆ ಹೆಂಗೆ ಅಂತಂದ್ರೆ ಒಂದು ಕುದುರೆಗೆ ತಲೆಯ ಜಾಗದಲ್ಲಿ ಮನುಷ್ಯನ ಒಂದು ಆಕಾರ, ಆ ಮನುಷ್ಯನ ಒಂದು ಮೇಲ್ಭಾಗ ಇದ್ದು ಅವನು ದೃಢ ಒಂದು ಒಳ್ಳೆಯ ಒಂದು ಶಾರೀರ ಹಾಗೂ ಅವನ ಕೈಯಿನಲ್ಲಿ ಒಂದು ಬಿಲ್ಲು ಮತ್ತು ಬಾಣ ಇರುವಂತದ್ದು. ಇದು ಧನುರ್ರಾಶಿಯ ಒಂದು ಸ್ಯಾಜಿಟೇರಿಯಸ್ ಅನ್ನೋದಕ್ಕೆ ಕೊಟ್ಟಿರೋ ಒಂದು ಚಿಹ್ನೆ. ಅದರ ಅರ್ಥ ಏನು ಅಂತಂದ್ರೆ ಅವರ ಕಾಲುಗಳು ಬಹಳ ದೃಢವಾಗಿರುತ್ತವೆ, ಬಹಳ ಗಟ್ಟಿಮುಟ್ಟಾದವರು. ಹಂಗಾಗಿ ಅವರು ನರ್ಸ್ ಕೆಲಸ, ಡಾಕ್ಟರ್ ಕೆಲಸ ನಿಂತ್ಕೊಂಡಿರ್ತಾರೆ. ಎಷ್ಟೊತ್ತು ಬೇಕಾದ್ರೂ ನಿಂತ್ಕೋತಾರೆ, ಅಷ್ಟು ಗಟ್ಟಿ ಇರೋರು. ನೀವು ನೋಡಿರ್ಬೋದು ಕುದುರೆಗಳು ಅದು ಕೂತ್ಕೊಂಡು ಅದು ರೆಸ್ಟ್ ತಗೋಬೇಕು ಅಂತಂದ್ರೆ ತುಂಬಾ ಕಮ್ಮಿ ಟೈಮ್ ತಗೊಳ್ಳೋದು. ತುಂಬಾ ವೇಳೆ ಅದು ಅಲ್ಲೇ ಕೂತಿರಲ್ಲ. ಅದು ನಿಂತಿರುತ್ತೆ, ನಿಂತು ಮೇಯ್ತಾ ಇರುತ್ತೆ. ಓಡಬೇಕು ಅಂತಂದ್ರೆ ಕುದುರೆ ಓಡೋಂಗೆ ಬೇರೆ ಯಾವ ಚತುಷ್ಪಾದ ಪ್ರಾಣಿಗಳಲ್ಲಿ ಅಂದ್ರೆ ಕಾರ್ನಿವೋರಸ್ ಅಂದ್ರೆ ನಮ್ಮ ಚಿರತೆ ಓಡತ್ತೆ ಹೊರತು ಚಿರತೆ ಮೇಲೆ ನೀವು ಕೂತ್ಕೊಳ್ಳಕ್ಕಾಗಲ್ಲ.
ಕುದುರೆ ಓಡೋ ಹಂಗೆ ಬೇರೆ ಯಾವ ಒಂದು ಚತುಷ್ಪಾದ ಪ್ರಾಣಿಗಳಲ್ಲಿ, ಹಸುಗಳಿಗೆ ಸೇರಿರುವಂತಹ ಕ್ಯಾಟಲ್ಸ್ ಅಂಡ್ ಬೊವೈನ್ಸ್ ಅಂತೀವಿ, ಅದರಲ್ಲಿ ಓಡುವಂಥದ್ದು ಯಾವುದಕ್ಕೂ ಆಗಲ್ಲ. ಕುದುರೆನೆ ಆದಷ್ಟು ಶಕ್ತಿಯುತವಾದಂಥದ್ದು. ಹಂಗೆ ಇವ್ರಿಗೆ ಕಾಲಿನಲ್ಲಿ ಶಕ್ತಿ ಜಾಸ್ತಿ. ಸೊ ಹಂಗಾಗಿ ಇವರ ಕೆಳಭಾಗ ಶಕ್ತಿ ಇದ್ದು ಮೇಲ್ಭಾಗದಲ್ಲೂ ಶಕ್ತಿ ಇದ್ದು ಮನುಷ್ಯನ ಒಂದು ಬುದ್ಧಿತ ಇರುತ್ತೆ ಅಂತ ತೋರಿಸುತ್ತದು. ಇದು 9ನೇ ಮನೆ ಆಗಿರೋದ್ರಿಂದ, 9ನೇ ಚಿಹ್ನೆ ಆಗಿರೋದ್ರಿಂದ, ಅಂದ್ರೆ ದಿಸ್ ಇಸ್ ದಿ 9th ರಾಶಿ, 9ನೇ ರಾಶಿ ಆಗಿರೋದ್ರಿಂದ ಭಾಗ್ಯಶಾಲಿ ರಾಶಿಗಳು ಅಂತಾನೆ ಕರಿತೀವಿ ನಾವು ಇದನ್ನ. ಅಂದ್ರೆ ಕಾಲಪುರುಷನಿಂದ ಇದು 9ನೇ ರಾಶಿ ಆಗಿರುತ್ತೆ. ವಿಶಾಲ ಹಣೆ ಇರುತ್ತೆ ಅವರಿಗೆ, ಲಲಾಟ ಚೆನ್ನಾಗಿರುತ್ತೆ. ಹಣೆ, ಹೊಳೆಯುವ ಕಣ್ಣುಗಳು ಮತ್ತು ಗಟ್ಟಿಯಾದ ಮೂಗು, ಮಧ್ಯ ವಯಸ್ಸಿನಲ್ಲಿ ತೂಕ ಹೆಚ್ಚಾಗಬಹುದು. ಇದು ಯಾಕೆ ಆಗ್ಬೋದು ಅಂತಂದ್ರೆ, ಅವ್ರಿಗೆ ಹೋಗ್ತಾ ಹೋಗ್ತಾ ಅವ್ರಿಗೆ ಕಾಲುಗಳು, ತೊಡೆಗಳು, ಇದರಲ್ಲಿ ಮಾಂಸಖಂಡಗಳು ಅದೆಲ್ಲ ಸ್ವಲ್ಪ ದೃಢವಾಗಿರೋದ್ರಿಂದ ತುಂಬಾ ಕಷ್ಟಪಟ್ಟು ಅದನ್ನ ಕೆಲಸ ಮಾಡಿ ನಿಂತು ಕೆಲಸ ಮಾಡ್ತಾರೆ. ತೂಕ ಜಾಸ್ತಿ ಆಗುವಂತ ಸ್ವಾಭಾವಿಕವಾಗಿ ಅವರಿಗೆ ಕೆಳಭಾಗ ತೂಕ ಜಾಸ್ತಿ ಆಗೋದು, ಮೇಲ್ಭಾಗಕ್ಕಿಂತ ಹಾಫ್ ಆಫ್ ದ ಬಾಡಿ ಮೇಲೆ, ಹಾಫ್ ಆಫ್ ದ ಬಾಡಿ ಕೆಳಗಡೆ ಅಂತೀವಿ. ಸೊ ಹಂಗಾಗಿ ಇವರು ಮಧ್ಯ ವಯಸ್ಸಿನಿಂದಾನೇ ಅವರು ನಡೆದಾಡೋದನ್ನ ಇಟ್ಕೋಬೇಕು. ಕೂತು ನಿಂತು ಕೆಲಸ ಮಾಡ್ತಾ ಇದ್ರೆ ಕುದುರೆಗಳಿಗೂ ಅದೇ ತರ ಆಗತ್ತೆ, ಕಾಲ್ಬೇನೆ ಬಂದ್ಬಿಡುತ್ತೆ. ಯಾರು ಧನುರಾಶಿಲಿ ಹುಟ್ಟಿದ್ದಾರೆ ಅವರು ದಿನ ಇಷ್ಟು ಅಂತ ನಡೆದಾಡ್ಲೇಬೇಕು. ಅವ್ರು ಅದಕ್ಕೆ ಅಂದ್ರೆ ಎಕ್ಸ್ಕ್ಯೂಸ್ ಕೊಡಕ್ಕಾಗಲ್ಲ, ನಡಿಲೇಬೇಕು. ಇವರ ಉತ್ತಮ ಗುಣಗಳು ಯಾವುದು ಅಂತಂದ್ರೆ, ಉತ್ಸಾಹಭರಿತ ಮತ್ತು ಚೈತನ್ಯಶೀಲರಾಗಿರ್ತಾರೆ, ನಿರಂತರ ಪರಿಶ್ರಮಿಗಳಾಗಿರ್ತಾರೆ, ಉತ್ತಮ ಶಿಕ್ಷಕರು ಮತ್ತು ಮಾರ್ಗದರ್ಶಕರಾಗಿರ್ತಾರೆ, ಉತ್ತಮ ಅಂತಃಪ್ರಜ್ಞೆ ಉಳ್ಳವರಾಗಿರ್ತಾರೆ. ಅಂದ್ರೆ ವೆರಿ ಸ್ಟ್ರಾಂಗ್ ಇಂಟ್ಯೂಷನ್. ಅವ್ರಿಗೆ ಅನ್ಸತ್ತೆ ಇದು ಸರಿ ಇಲ್ಲ, ಇದು ಸರಿ ಅಂತೆಲ್ಲ ಅನ್ಸತ್ತೆ. ಅಂತಹ ಒಂದು ಉತ್ತಮ ಅಂತಃಪ್ರಜ್ಞೆ ಉಳ್ಳವ ಆಗಿರ್ತಾರೆ ಮತ್ತು ಉತ್ತಮ ಸಲಹೆಗಾರರಾಗಿರ್ತಾರೆ. ಸಹಜ ನಾಯಕತ್ವ ಗುಣ ಇರುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಇವ್ರಿಗೆ. ಇವ್ರಿಗೆ ನೆಗೆಟಿವ್ ಕ್ವಾಲಿಟೀಸ್ ಏನಪ್ಪಾ ಅಂತಂದ್ರೆ, ಕೆಲವೊಂದು ಸತಿ ಇದಕ್ಕೆ ಕೆಟ್ಟ ಗ್ರಹಗಳ ಒಂದು ಕೂಟ ಏನಾದ್ರು ಕೂತ್ಕೊಂಡ್ರೆ, ಕೆಟ್ಟ ಗ್ರಹಗಳ ಒಂದು ಇನ್ಫ್ಲೂಯೆನ್ಸ್ ಅಂತಂದ್ರೆ, ಒಂದು ಮ್ಯಾಲಿಫಿಕ್ ಇನ್ಫ್ಲೂಯೆನ್ಸ್, ಒಂದು ಕೆಟ್ಟ ಗ್ರಹ ಯಾವ್ದಾದ್ರು ಕೂತ್ಕೊಂಡ್ಬಿಟ್ರೆ ಇದ್ರ ಲಗ್ನ ಅಂದ್ರೆ ಲಗ್ನದಲ್ಲಿ ಕೂತ್ಕೊಂಡ್ರೆ ಲೋಭಿ ಆಗಬಹುದು, ಆಸೆ ಜಾಸ್ತಿ ಆಗ್ಬಿಡುತ್ತೆ, ಇತರರ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು, ಹಣದ ಬಗ್ಗೆ ಅತಿಯಾದ ಆಸಕ್ತಿ ಮತ್ತು ನೈತಿಕ ಮೌಲ್ಯಗಳಿಂದ ದೂರವಾಗಬಹುದು. ಸಮ್ ಟೈಮ್ಸ್, ನಾಟ್ ಆಲ್ವೇಸ್, ಯಾವಾಗ್ಲೂ ಅಲ್ಲ, ಅದು ಯಾವಾಗಾದ್ರೂ. ಅದು ಆತರ ಒಂದು ಕೆಟ್ಟ ಗ್ರಹಗಳು ಏನಾದ್ರೂ ಲಗ್ನದಲ್ಲಿ ಕೂತಿದ್ದಾಗ ಮಾತ್ರ. ಹಾಗೂ ಇವರು ಕೆರಿಯರ್ ಅಂದ್ರೆ ವೃತ್ತಿ ಏನ್ ಮಾಡಬಹುದು ಇವರು ಅಂತಂದ್ರೆ, ಶಿಕ್ಷಕರು, ಪ್ರಾಧ್ಯಾಪಕರು, ನ್ಯಾಯಾಧೀಶರು, ಜ್ಯೋತಿಷಿಗಳು, ಲೇಖಕರು, ರಾಜಕಾರಣಿಗಳು, ಧಾರ್ಮಿಕ ಉಪನ್ಯಾಸಕರು, ಸರ್ಕಾರಿ ಸೇವೆಯಲ್ಲಿ ಇವರ ಸೇವೆಯನ್ನ ಸಲ್ಲಿಸಬಹುದು. ಇವರಿಗೆ ಆರೋಗ್ಯ ಸಮಸ್ಯೆಗಳು ಯಾವ್ಯಾವ ತರ ಬರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಮಧುಮೇಹ ಸಾಧ್ಯತೆ, ಇದು ಬಂದು ಗುರುವಿನ ರಾಶಿಯೇ ಆಗಿರೋದ್ರಿಂದ, ಗುರುವಿನ ಮೂಲ ತ್ರಿಕೋಣ ಆಗಿರೋದ್ರಿಂದ ಇವರು ದೇ ಕ್ಯಾನ್ ಬಿ ವೆರಿ ಗುಡ್ ಜಡ್ಜಸ್ ಅಂದಿವಿ, ನ್ಯಾಯಾಧೀಶರಾಗಬಹುದು ಅಂತ. ಆದ್ರೆ ತುಂಬಾ ಕೆಲಸದಲ್ಲೇ ಅವರು ತೊಡಗಿಸ್ಕೊಂಡು ಏನ್ ಮಾಡ್ಬಿಡ್ತಾರೆ, ಅವರ ಒಂದು ದೈಹಿಕ ಸ್ಥಿತಿಯ ಮೇಲೆ ಅವರು ಅಷ್ಟೊಂದು ನಿಗಾ ವಹಿಸಲ್ಲ. ಹಾಗಾಗಿ ಏನಾಗತ್ತೆ ಅಂದ್ರೆ ವೆರಿಕೋಸ್ ವೇನ್ಸ್ ಅಂತೀವಿ, ಅಂದ್ರೆ ಕಾಲಿನಲ್ಲಿ ಬರುವಂತಹ ನರನಾಡಿಗಳ ದುರ್ಬಲತೆ, ರಕ್ತನಾಡಿಗಳ ದುರ್ಬಲತೆ ಆಗುವಂಥದ್ದು ಕಾಣುತ್ತೆ. ಹಾಗೂ ಅದನ್ನ ನಾವು ಸೆಕೆಂಡ್ ಹಾರ್ಟ್ ಅಂತ ಕರಿತೀವಿ, ಎರಡನೆಯ ಹೃದಯ ಅಂತ ಕರಿತೀವಿ. ಕಾಫ್ ಮಸಲ್ ತರ ಇರುತ್ತೆ. ಅದು ದುರ್ಬಲವಾಗ್ಬಿಟ್ರೆ ಏನಾಗತ್ತೆ ಅಂತಂದ್ರೆ, ರಕ್ತ ಮೇಲ್ಚಲನೆ ಆಗುವಂಥದ್ದು ಮೇಲ್ ಹೋಗದೆ ಏನ್ ಮಾಡುತ್ತೆ, ಕೆಳಗಡೆನೆ ಕೂತ್ಕೊಂಡು ಅದು ಕಪ್ಪಾಗಿ, ನೀಲಿಯಾಗಿ, ಕಪ್ಪಾಗಿ, ಗಟ್ಟಿಯಾಗಿ ಅದು ಹೆಪ್ಪುಗಟ್ಕೊಂಡು, ಆ ಹೆಪ್ಪುಗಟ್ಕೊಂಡ್ರೆ ಅಲ್ಲೇ ಏನಾದ್ರು ಹೊಡ್ಕೊಂಡ್ರೆ ಪರವಾಗಿಲ್ಲ, ಅದೇನಾದ್ರು ತಲೆಗೆ, ಬ್ರೈನ್ಗೆ ಇಲ್ಲ ಹಾರ್ಟ್ಗೆ ಹೋದ್ರೆ ಅನಾಹುತಗಳಾಗತ್ತೆ. ಸೊ ಹಂಗಾಗಿ ಇವ್ರುಗಳಿಗೆ ಮೊದಲನೆಯ ಒಂದು ಶಿಕ್ಷಣ, ಆದ್ರೆ ಮೊದಲನೆಯ ಸಲಹೆ ಏನಂತಂದ್ರೆ, ನೀವು ಎಷ್ಟೇ ನಿಂತ್ಕೊಂಡು ಕೆಲಸ ಮಾಡಿದ್ರು, ಇವಾಗ ಅಧ್ಯಾಪಕರು, ಪ್ರಾಧ್ಯಾಪಕರು, ಇವರೆಲ್ಲ ಹೇಳಿದಿವಲ್ಲ, ಪೊಲೀಸ್ ನಲ್ಲಿ ಇರುವಂತಹ ಸಿಬ್ಬಂದಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ. 24 ಗಂಟೆ ನಿಂತೇ ಇರ್ತಾರೆ ಅವರು, ಅಂದ್ರೆ ಕೆಲಸ ಮಾಡ್ಬೇಕಾರೆ ದಿನ ಪೂರ್ತಿ ಅಲ್ಲ. ಅವ್ರಿಗೆ ಯಾವಾಗ ಸಮಯ ಸಿಗತ್ತೆ ಆವಾಗ ಸ್ವಲ್ಪ ಕೆಳಗಡೆ ಮಲ್ಕೊಂಡು ಚಾಪೆ ಮೇಲೆ ಕಾಲನ್ನ ಮೇಲೆ ಇಟ್ಕೊಂಡು ಮಲ್ಕೋಬೇಕು. ಹೆಪ್ಪು ಇರೋರು ಮಲ್ಕೋಬಾರ್ದಂಗೆ. ಹೆಪ್ಪೇನ್ ಆಗಿರಲ್ವಲ್ಲ, ಇನ್ನು ಶುರು ಆಗಿರಲ್ವಲ್ಲ, ಏನು ತೊಂದರೆ ಆಗಿರಲ್ವಲ್ಲ ಅಂತವ್ರು ಮೊದಲಿಂದಾನೇ ದಿನಕ್ಕೆ 2 ಹೊತ್ತು, 10 ನಿಮಿಷ ಬೆಳಗ್ಗೆ, 10 ನಿಮಿಷ ಸಾಯಂಕಾಲ ಕಾಲನ್ನ ಮೇಲ್ ಮಾಡಿ ಮಲಗೋದು ತುಂಬಾ ಒಳ್ಳೆಯದು.
ಇದು ಯೋಗಾಸನದಲ್ಲಿ ನಾವು ಇದಕ್ಕೆ ಸರ್ವಾಂಗಾಸನ ಮತ್ತು ಹಲಾಸನ ಅಂತ ಕರಿತೀವಿ. ಸರ್ವಾಂಗಾಸನ ಅತ್ಯುತ್ತಮ ಆಸನ ಇವರುಗಳಿಗೆ. ಪಾದಗಳ ಊತ ಆಗುವಂಥದ್ದು ಅದೆಲ್ಲ ಆಗುವಂತಹ ಒಂದು ಸಾಧ್ಯತೆ ಇದೆ. ಅಂದ್ರೆ ಒಟ್ಟಾರೆ ನೋಡಿದ್ರೆ, ಅಂದ್ರೆ ಸಾರಾಂಶವನ್ನ ನೋಡಿದ್ರೆ ಇವರು ಬಹಳ ಜ್ಞಾನ, ಧರ್ಮ, ಮಾರ್ಗದರ್ಶನ ಮತ್ತು ಇದೆಲ್ಲ ತುಂಬಾ ಚೆನ್ನಾಗಿ ಕೊಡುವಂತಹ ಒಂದು ಒಳ್ಳೆಯ ಒಂದು ರಾಶಿ. ಈ ರಾಶಿಗೆ ಬಂದು ಗುರು ಹೇಳಿದೀನಿ, ಗುರುವೇ ಈ ರಾಶಿಗೆ, ಬೃಹಸ್ಪತಿ ಬಂದು ಈ ರಾಶಿಗೆ ಅಧಿಪತಿಯಾಗಿರುತ್ತಾನೆ. ಹಾಗೂ ಬೃಹಸ್ಪತಿ ಅಂತಂದ್ರೆ ಬಹಳ ಅತ್ಯುತ್ತಮವಾದಂತಹ ಗ್ರಹ. ಹಂಗಾಗಿ ಅವರಿಗೆ ಒಂದು ಸಮತೋಲನ ಇರುತ್ತೆ ಮನಸ್ಸಿನಲ್ಲಿ, ಒಂದು ಒಳ್ಳೆಯ ಸಮತೋಲನ. ಬೇರೆಯವರ ಕಷ್ಟ, ಬೇರೆಯವರ ಒಂದು ಜವಾಬ್ದಾರಿ ತಗೊಳ್ಳೋಕ್ಕೆ ಅವರಿಗೆ ಆ ಶಕ್ತಿ ಮತ್ತು ಅವರಲ್ಲಿರುವಂತಹ ಕೇಪಬಿಲಿಟಿ ಅಂತೀವಿ ಅದು ಜಾಸ್ತಿ ಇರುತ್ತೆ. ಮಕರ ರಾಶಿಗೆ ಬರೋಣ. ಮಕರ ರಾಶಿ ಬಂದು ಕೇಪ್ರಿಕಾರ್ನ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಅದಕ್ಕೆ ಬಂದು ಅಧಿಪತಿ ಆಗಿರೋ ಒಂದು ಶನಿ. ಶನಿ ಇದು 10ನೇ ಮನೆಗೆ ಬರುತ್ತೆ, ಕರ್ಮಸ್ಥಾನ ಅಂತ ಕರಿತೀವಿ. ಮಕರ ರಾಶಿಯವರು ಕರ್ಮವನ್ನ ಮಾಡದೇ ಇದ್ರೆ ಬಹಳ ಅವರಿಗೆ ಅನಾಹುತಗಳು ಕಾದಿರುತ್ತೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಸುಮ್ಮನೆ ಕೂತ್ಕೊಂಡು ತಿನ್ನಕ್ ಆಗೋದೇ ಇಲ್ಲ ಇವರಿಗೆ. ಇವ್ರು ತಿನ್ನೋದು ಇಲ್ಲ, ಸುಮ್ಮನೆ ಕೂತ್ಕೊಂಡು ಏನು ಮಾಡೋದಿಲ್ಲ. ಇವರು ಯಾವಾಗ್ಲೂ ಶಿಸ್ತು ಬದ್ಧತೆ ಮತ್ತು ಪ್ರಾಯೋಗಿಕ ಕಾರ್ಯಗಳಲ್ಲಿ ಇವರು ತೊಡಗಿರ್ತಾರೆ. ಅಂದ್ರೆ ದೇ ಆರ್ ವೆರಿ ಪ್ರಾಕ್ಟಿಕಲ್ ಅಂಡ್ ಡಿಸಿಪ್ಲಿನ್ಡ್ ಅಂತ ಕರಿತೀವಿ. ಇದು ವ್ಯಕ್ತಿತ್ವ. ಮಿತಭಾಷಿಗಳು ಮತ್ತು ಖಾಸಗಿ ಸ್ವಭಾವ. ತಮ್ಮ ಕೆಲಸ ಮಾತ್ರ ತಾವು ಮಾಡ್ಕೋತಾರೆ, ತಮ್ಮ ಕೆಲಸ ಚೆನ್ನಾಗಿ ಮಾಡ್ಕೋತಾರೆ. ಅಂದ್ರೆ ಆ ಒಂದು ಐಡಿಯಾಲಜಿ ನಾವು ಹೇಳೋದು ಏನಂತಂದ್ರೆ, ಈ ಕೆಲಸ ನಾವು ಮಾಡ್ಬೇಕು, ಈ ಕೆಲಸ ನಾವು ಮಾಡಬಾರ್ದು, ಅದೆಲ್ಲ ಏನೂ ಇಲ್ಲ ಇವ್ರಿಗೆ. ಇವ್ರ ಎಲ್ಲ ಕೆಲಸನೂ, ತಮ್ಮ ಎಲ್ಲಾ ಕೆಲಸಗಳು, ಮನೆ ಕುಟುಂಬ ಅಂತಂದ್ರೆ ಇವ್ರಿಗೆ ತುಂಬಾ ಇಷ್ಟ. ಅದಕ್ಕೆ ಇವ್ರನ್ನ ನಾವು ಕರೆಯೋದೇ ಕುಟುಂಬ ಪ್ರಿಯರು, ಜವಾಬ್ದಾರಿಯುತರು. ಯಾವುದೇ ತರ ಜವಾಬ್ದಾರಿ ಕೊಟ್ಟರು ಎಲ್ಲಾ ಜವಾಬ್ದಾರಿ ಮಾಡ್ತಾರೆ. ಅಂದ್ರೆ ಗೇಟ್ ಒಳಗಡೆ ಬಂದ ಮೇಲೆ, ಮನೆಯ ಒಂದು ಅಂಗಣದಲ್ಲಿ ಬಂದ ಮೇಲೆ, ಆ ಅಂಗಣದಲ್ಲಿ ಇರೋ ಎಲ್ಲಾ ವಿಚಾರಗಳು, ನಲ್ಲಿ ಏನಾದ್ರು ಆಗಿದ್ರೆ, ಫ್ಯಾನ್ ಏನಾರು ಆಗಿದ್ರೆ, ಟ್ಯಾಂಕ್ ಏನಾರು ಆಗಿದ್ರೆ, ಕೆಳಗಡೆ ಸಂಪ್ ಏನಾರ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈ ವಿಚಾರ ಅಷ್ಟುನು ಅವ್ರು ನೋಡ್ಕೋತಾರೆ. ಅಂದ್ರೆ ಜವಾಬ್ದಾರಿ ತುಂಬಾ ಚೆನ್ನಾಗಿರುತ್ತೆ. ಹಂಗ್ ನೋಡ್ಕೋಬೇಕು ಇವ್ರು. ಇವ್ರಿಗೆ ಯಾವ್ದಾದ್ರು ಒಂದು ಮ್ಲೇಚ್ಛ ಗ್ರಹನೋ ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಕೆಟ್ಟ ಗ್ರಹ ಬಂದು ಕೂತ್ಕೊಂಡು ಲಗ್ನವನ್ನ ಹಾಳು ಮಾಡಿ ಇವರನ್ನ ಸೋಂಬೇರಿ ಪಡಿಸ್ಬಿಟ್ರೆ ಅದಕ್ಕಿಂತ ಕೆಟ್ಟದಾಗಿರೋದು ಮಕರ ರಾಶಿಗೆ ಬೇರೆ ಯಾವುದೂ ಇಲ್ಲ. ಹಂಗಾಗಿ ಕುಟುಂಬ ಪ್ರಿಯರು, ಜವಾಬ್ದಾರಿಯುತರು, ನಿಯಮ ಮತ್ತು ದಿನಚರಿಯನ್ನು ಇಷ್ಟಪಡುತ್ತಾರೆ. ತಾಳ್ಮೆ ಮತ್ತು ಯೋಜಿತ ಕಾರ್ಯಶೀಲತೆ ಇವರಿಗೆ ಇರುತ್ತೆ. ಅಂದ್ರೆ ಯಾವುದೇ ಕೆಲಸ ಕೊಟ್ರು ಮೆಥಾಡಿಕಲ್, ಒಂದಾದ್ಮೇಲೆ ಒಂದ ಯೋಜನೆಯನ್ನ ಇಟ್ಕೊಂಡು ಒಂದೊಂದಾಗಿ ಮಾಡ್ಕೊಂಡು ಹೋಗ್ತಾರೆ. ದೈಹಿಕ ಲಕ್ಷಣಗಳು ಹೆಂಗಿರುತ್ತೆ ಅಂತಂದ್ರೆ, ಎತ್ತರವಾಗಿರ್ತಾರೆ, ತೆಳ್ಳವಾದ ಮೈಕಟ್ಟು, ಗಟ್ಟಿಯುತವಾದಂಥ ಮೈಕಟ್ಟು, ಗೋಧಿ ಅಥವಾ ಕಂದು ಮೈ ಬಣ್ಣ, ಪ್ರಭಾವಶಾಲಿ ಕಣ್ಣುಗಳು. ಅಂದ್ರೆ ಒಳಗಡೆ ಡೀಪ್ ಸೆಟ್ಟಿಂಗ್ ಅಂತ ಕರಿತೀವಿ ನಾವು. ಅದು ಭಯಂಕರವಾಗಿ ಹೊರಗಡೆ ಕೂತಿರಲ್ಲ. ಮೇಷರಾಶಿಯವ್ರಿಗೆಲ್ಲ ಭಯಂಕರವಾಗಿ ಬಹಳ ಪ್ರಬಲಶಾಲಿ ಕಣ್ಣುಗಳಿರುತ್ತೆ, ಒಂಥರ ಭಯ ಆಗೋಂಗೆ. ಇವ್ರದ್ದು ಹಂಗಲ್ಲ, ಒಳಗೆ ಕೂತಿರುತ್ತೆ. ಅಂದ್ರೆ ಚಿಂತನಾತ್ಮಕವಾದಂತಹ ಕಣ್ಣುಗಳಿರುತ್ತವೆ. ಗಂಭೀರ ವ್ಯಕ್ತಿತ್ವ. ಉತ್ತಮ ಗುಣಗಳು ಇವ್ರದ್ದು ಯಾವ್ದು ಅಂತಂದ್ರೆ, ಒಳ್ಳೆಯ ಒಂದು ಯೋಜನಾ ಶಕ್ತಿಯನ್ನ, ಅಂದ್ರೆ ಪ್ಲಾನಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಉತ್ತಮ ಯೋಜಕರು, ಉತ್ತಮ ನಿರ್ಧಾರ ತೆಗೆದುಕೊಳ್ಳುವವರು, ಕಷ್ಟಪಟ್ಟು ಕೆಲಸ ಮಾಡುವವರು, ವ್ಯವಸ್ಥಿತ ಜೀವನ, ನಂಬಿಕೆ ಅರ್ಹರು, ಕಷ್ಟಗಳಿಂದ ಬೇಗ ಚೇತರಿಸಿಕೊಳ್ಳುವ ಶಕ್ತಿ. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ. ವ್ಯವಸ್ಥಿತ ಜೀವನ ನೀವು ಕಲಿಬೇಕು. ಒಂದು ರೊಟೀನ್ ಅಂತೀವಿ ನಾವು, ಅಂದ್ರೆ ದಿನಚರಿ. ಇದನ್ನ ಕಲಿಬೇಕು ಅಂತಂದ್ರೆ ಮಕರ ರಾಶಿಯವರಿಂದ ಕಲಿಬೇಕು. ಅವರು ಬೆಳಗ್ಗೆ 4:15 ಅಂತ ಎದ್ದೇಳ್ತೀವಿ ಅಂದ್ರೆ ಎದ್ದೇಳ್ತಾರೆ. ಅವ್ರೇನು ಅಲಾರಾಮ್ ಇಟ್ಕೊಂಡು ಅದು ಟಣ್ ಅಂತ ಹೊಡೆದಾಗ ಮಾತ್ರ ಎದ್ದೇಳ್ತೀವಿ ಅನ್ನೋದು ಏನೂ ಇಲ್ಲ. ಅವ್ರ ಪಾಡ್ಗೆ ಅವ್ರು ಎದ್ದೇಳ್ತಾರೆ, ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾರೆ. ಅವರು 8:30 ಅಷ್ಟೊತ್ತಿಗೆ ಅವ್ರಿಗೆ ಅರ್ಧ ದಿನದ ಕೆಲಸ ಮುಗಿಸ್ಬಿಡ್ತಾರೆ. ನೀವುಗಳೆಲ್ಲ ಎದ್ದು ರೆಡಿ ಆಗೋ ಅಷ್ಟೊತ್ತಿಗೆ ಅವರೆಲ್ಲ ಅರ್ಧ ದಿನದ ಕೆಲಸ ಮುಗಿಸ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋಗಕ್ಕೆ ರೆಡಿ ಇರ್ತಾರೆ. ಅಂತಹ ಒಂದು ದಿನಚರಿ ಇಟ್ಕೊಂಡಿರುವಂಥವ್ರು. ಹಂಗಾಗಿ ವ್ಯವಸ್ಥಿತ ಜೀವನ ಕಲಿಬೇಕು ಅಂದ್ರೆ ಮಕರ ರಾಶಿಯವ್ರನ್ನ ನೋಡಿ ಕಲಿಬೇಕು. ಕಷ್ಟಗಳಿಂದ ಬೇಗ ಚೇತರಿಸಿಕೊಳ್ಳುವ ಶಕ್ತಿ ಇದು ಎಲ್ಲರಿಗೂ ಇರಲ್ಲ. ಇದು ಕೆಲವು ರಾಶಿಗಳಿಗೆ ಮಾತ್ರ ಇದೆ. ಮೇಷರಾಶಿಗಿದೆ, ಮಕರ ರಾಶಿಗಿದೆ, ಸಿಂಹ ರಾಶಿಗಿದೆ. ಈ ರಾಶಿಗಳಿಗೆ ಚೇತರಿಕೆಯ ಶಕ್ತಿ ಇದೆ. ಬೇರೆ ರಾಶಿಗಳಿಗೆ ಒಂದು ಸ್ವಲ್ಪ ಇನ್ನೊಬ್ಬರಿಂದ ನಮಗೆ ಸಹಕಾರ ಬೇಕು ಅಂತ ಅನ್ಸುತ್ತೆ. ಆದರೆ ಈ ರಾಶಿಗಳಿಗೆ ತಾವೇ ಸ್ವಯಂ ಶಕ್ತಿಯುತವಾಗಿ ತಮ್ಮ ಒಳಗಡೆಯಿಂದ ಉತ್ತೇಜನ, ಅಂದ್ರೆ ಮೋಟಿವೇಶನ್
ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ, ಉತ್ಸಾಹ ಚೆನ್ನಾಗಿರುತ್ತೆ. ಆ ಉತ್ಸಾಹ ಇರೋದ್ರಿಂದ ಎಷ್ಟೇ ವಯಸ್ಸಾಗಿದ್ರು ಕೂಡ 60ನೇ ವಯಸ್ಸು ಆದ್ಮೇಲೆ 80ನೇ ವಯಸ್ಸಾಗಿದ್ರು ಕೂಡ ಕಾಲಿಗೆ 2 ಆಪರೇಷನ್ ಆಗಿದೆ ಸರ್, ಹೆಂಗ್ ಚೇತರಿಸ್ಕೋತಾರ ಇಲ್ವಾ, ಬೈಪಾಸ್ ಆಗಿದೆ ಚೇತರಿಸ್ಕೋತಾರ ಇಲ್ವಾ, ಮಕರ ರಾಶಿಯವ್ರು ಚೇತರಿಸ್ಕೊಂಡ್ಬಿಡ್ತಾರೆ. ಅವ್ರಿಗೆ ಒಳಗಡೆ ಹೆಂಗಿರುತ್ತೆ ಅಂತಂದ್ರೆ, ನನಗೆ ಮನೆಗೆ ಹೋಗ್ಬೇಕು, ನನ್ನ ಕೆಲ್ಸಗಳಿದೆ, ನನ್ನ ನಿತ್ಯ ಕರ್ಮಗಳಿದೆ, ನಿತ್ಯ ಕರ್ಮಗಳನ್ನ ಮಾಡದೆ ನಾನು ಸುಮ್ಮನೆ ಹಂಗೆ ಕೂತಿರಬಾರ್ದು ಅಂತ ಹೇಳಿ ಚೇತರಿಕೆಗೆ ಏನ್ ಬೇಕೋ ಅದೇನೆ ಅಲ್ವಾ ಮನಸ್ಸಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದಾರೆ ಆಲ್ರೆಡಿ. ಅವರಲ್ಲಿ ಹಾಸ್ಪಿಟಲ್ ಅಷ್ಟು ದಿವಸ ಇರಕ್ಕೆ ಆಗಲ್ಲ ಅವ್ರಿಗೆ. ಏನ್ ಮಾಡ್ತಾ ಇನ್ನ ಇಲ್ಲಿ, ನನ್ನ ಕಳಿಸ್ಬಿಡಿ ಮನೆಗೆ ಅಂತ ಕೇಳೋ ಅಂತಹ ಒಂದು ಒಳ್ಳೆಯ ಒಂದು ಶಕ್ತಿವಾದಂತ ಸ್ವಭಾವ. ವ್ಯವಸ್ಥಾಪಕರಾಗಿರ್ತಾರೆ. ಇದು ನೋಡಿ, ಕರಿಯರ್ ಅಂದ್ರೆ ವೃತ್ತಿ, ಅವರ ಏನು ಪ್ರೊಫೆಷನ್ ಹೆಂಗಿರುತ್ತೆ ಅಂತಂದ್ರೆ, ವ್ಯವಸ್ಥಾಪಕರು ಅಂದ್ರೆ ಮ್ಯಾನೇಜರ್ಸ್ ಆಗಿರ್ತಾರೆ, ಅಕೌಂಟೆಂಟ್ ಲೆಕ್ಕ ಪತ್ರಾಧಿಕಾರಿಗಳು, ಬ್ಯಾಂಕ್ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿ, ಇಂಜಿನಿಯರ್. ಸರ್ಕಾರಿ ಕೆಲಸಕ್ಕೆ ಹೇಳಿ ಮಾಡಿದ ರಾಶಿ ಅಂದರೆ ಮಕರ ರಾಶಿ. ವಿಜ್ಞಾನಿಗಳು, ಇಂಜಿನಿಯರ್ಗಳು, ಸಂಶೋಧಕರು, ಗಣಿ, ಉಕ್ಕು, ಕಲ್ಲಿದ್ದಲು ಉದ್ಯಮ, ಇದೆಲ್ಲ ಶನಿಗೆ ಸೇರ್ಕೊಂಡಿರುವಂಥದ್ದು. ಮೈನಿಂಗ್, ಸ್ಟೀಲ್ ಅಂಡ್ ಕೋಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ, ಅದೆಲ್ಲ ಶನಿಗೆ ಸೇರಿರೋದೆಲ್ಲ ಇವ್ರಿಗೆ ಬರುವಂಥದ್ದು. ಮತ್ತು ಕುಟುಂಬ ಜೀವನ, ಕುಟುಂಬವನ್ನ ರಕ್ಷಿಸುವವರು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕುಟುಂಬಕ್ಕೆ ಮಾಡಿ ಇಟ್ಟು ಹೋಗುವವರು. ಆಸ್ತಿ ಕೊಟ್ಟು ಹೋಗ್ತಾರೆ ಇವರು ಸುಮ್ಮನೆ ಎಲ್ಲ ತಗೊಂಡು ಹೋಗಲ್ಲ ಇವರು ಕೆಲವೊಮ್ಮೆ ಬೇರೆಯ ದೃಷ್ಟಿಕೋನದಿಂದ ನೋಡಿದ್ರೆ ಅವರು ಒಂದ್ ಸ್ವಲ್ಪ ಜಿಪ್ಪುಂಡ್ರ, ಅವ್ರಿಗೇನ್ ಜಾಸ್ತಿ ಖರ್ಚು ಮಾಡ್ಕೊಳಲ್ವಾ ಅನ್ಸುತ್ತೆ. ಬಹಳ ಸಹಜಶೀಲರು ಅವರು, ಬಹಳ ಸಿಂಪಲ್ ಅಂತೀವಿ ನಾವು, ಸಿಂಪ್ಲಿಸಿಟಿ. ಜಸ್ಟ್ ಅಷ್ಟೊಂದು ಬಟ್ಟೆ ಖರ್ಚು ಮಾಡ್ಕೊಳಲ್ಲ, ಊಟನೂ ತಕ್ಕ ಮಟ್ಟಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ತಾರೆ, ದುಡ್ಡು ಮಾತ್ರ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರ್ತಾರೆ, ಮಾಡಿದ್ದೆಲ್ಲ ಮನೆಗೆ ಬೇಕಾಗಿರೋಂಗೆ ಆಸ್ತಿ ಪಾಸ್ತಿಗಳನ್ನ ಮಾಡಿ ಹೋಗ್ತಾರೆ. ಹಂಗಾಗಿ ಜವಾಬ್ದಾರಿಯುತ ಸಂಗಾತಿಯನ್ನ ಉಳ್ಳುವವರು ಬೇಗ ಅಥವಾ ತಡವಾಗಿ ವಿವಾಹವಾಗಬಹುದು. ಇದನ್ನು ಅರ್ಥ ಮಾಡ್ಕೋಬೇಕು. ಶನಿಯ ಒಂದು ಸ್ಥಿತಿ ಜಾತಕದಲ್ಲಿ ಯಾವ ತರ ಇರುತ್ತೆ, ವಕ್ರವಾಗಿ ಕೂತಿದ್ಯಾ, ಇಂಪೇಷಂಟ್ ಸ್ಯಾಟರ್ನ್ ಅಂತ ಕರಿತೀವಿ, ಹಂಗ್ ಕೂತಿದ್ರೆ ಬೇಗ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಶನಿ ಬಂದು ಅದು ಆನಂದವಾಗಿ ಕೂತ್ಕೊಂಡು 8ನೇ ಮನೆಯಲ್ಲೋ, ಇಲ್ಲ ಅಂದ್ರೆ ಶನಿ ಬಂದು ಅದು 10ನೇ ಮನೆಯಲ್ಲೋ, ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿದ್ರೆ 10ನೇ ಮನೆಯಲ್ಲಿ ಅವರ ಉದ್ಯೋಗ, ಅವರ ವೃತ್ತಿ ಆ ಕಡೆಗೆ ಮನಸ್ಸು ಜಾಸ್ತಿ ಕೊಟ್ಟು ಯಾವಾಗಾರ ಮಾಡ್ಕೊಳ್ಳೋಣ ಅಂತ ಹೇಳಿ 30, 34, 35 ವಯಸ್ಸಿನಲ್ಲೆಲ್ಲ ಮದುವೆ ಮಾಡ್ಕೊಂಡಿದ್ದಾರೆ ಮಕರ ರಾಶಿಯವರು. ಅಂದ್ರೆ ಎರಡೂ ಸಾಧ್ಯತೆಗಳಿದೆ. ಆದ್ರೆ ಅತಿ ಬೇಗ 21ನೇ ವಯಸ್ಸಿಗೆ ಮದುವೆ ಮಾಡ್ಕೊಂಡ್ಬಿಡೋದು, ಇಲ್ಲ 35ನೇ ವಯಸ್ಸಿಗೆ ಮದುವೆ ಮಾಡ್ಕೊಳ್ಳೋದು, ಈ ತರ ಒಂದು ಮಕರ ರಾಶಿಯವರಿಗೆ ಇದೆ. ನೆಗೆಟಿವ್ ಟ್ರೇಟ್ಸ್ ಅಂದ್ರೆ ಅವ್ರಿಗೆ ಇರುವಂತಹ ದುರ್ಬಲ ಪ್ರಭಾವ ಏನಿದೆ ಅಂತ ನೋಡಿದ್ರೆ, ಕೆಲವೊಂದು ಸತಿ ಸ್ವಾರ್ಥಿ ಆಗಬಹುದು. ಅಂದ್ರೆ ಒಳಗೆ ತಮ್ಮ ಕುಟುಂಬ ಅದೇ ನೋಡ್ತಾ ತಮ್ಮ ಸ್ವಾರ್ಥತೆಯನ್ನೇ ಕಾಪಾಡಿಕೊಳ್ಳುವಂಥವ್ರು ಆಗ್ಬಹುದು. ಪ್ರಾಮಾಣಿಕತೆ ಕಳೆದುಕೊಳ್ಳಬಹುದು. ಇದು ಬಂದು ಕೆಲವು ಗ್ರಹಗಳು ಕೂತ್ಕೊಂಡಾಗ ಮಾತ್ರ ಆಗತ್ತೆ, ಯಾವಾಗ್ಲೂ ಆಗಲ್ಲ ಇದು. ಅಂದ್ರೆ ಕೆಲಸದಲ್ಲಿ ಪ್ರಾಮಾಣಿಕತೆ ಕಳ್ಕೊಳ್ಳೋದು, ನಿರಾಶಾವಾದಿ ಆಗಬಹುದು, ಅಂದ್ರೆ ಡಿಪ್ರೆಷನ್ಗೆ ಹೊರಟೋಗ್ಬೋದು. ಶನಿ ಅಲ್ವಾ ಅದು, ಶನಿ ಜೊತೆಗೆ ಯಾವ್ದೋ ಚಂದ್ರನೋ, ನೀಚ ಚಂದ್ರನೋ ಯಾವ್ದಾದ್ರು ಕೂತ್ಕೊಂಡ್ಬಿಟ್ರೆ ನಿರಾಶಾವಾದಿಗಳಾಗಬಹುದು. ಸೋಮಾರಿತನ ಬೆಳೆಯಬಹುದು. ಯಾಕೆ? 3ನೇ ರಾಶಿ ಮಕರ ರಾಶಿಯಿಂದ ಬೃಹಸ್ಪತಿದು, ಗುರುವಿನ ರಾಶಿ. ಗುರು ಬಂದು ಹುಟ್ಟು ಸೋಂಬೇರಿದು. ಆ ರಾಶಿಯಲ್ಲಿ ಬೇರೆ ಯಾವ್ದಾದ್ರು ಒಂದು ಗ್ರಹ ಅಂದ್ರೆ ಚಂದ್ರನೋ ಅಥವಾ ಒಂದು ರಾಹುವೋ ಕೂತ್ಕೊಂಡ್ರೆ ಸೋಂಬಾರಿತನ ಬರುವಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ ಅದು ಶಕ್ತಿ ಇರಬಾರ್ದು ಆ ಒಂದು ಭಾವಕ್ಕೆ, 3ನೇ ಭಾವಕ್ಕೆ ಶಕ್ತಿ ಕಳ್ಕೊಂಡು ಆತರ ಗ್ರಹಗಳು ಕೂತ್ಕೊಂಡ್ರೆ ಸೋಮಾರಿತನ ಆಗುವಂತ. ನೋಡಿ, ಇವರೇ ಬಂದು ದಿನಚರಿ ಇವ್ರ ಹತ್ರನೇ ಕಲಿಬೇಕು, ಇವರಿಂದಾನೇ ನಾವು ರೊಟೀನ್ ಕಲಿಬೇಕು ಅಂತೀವಿ. ಕೆಟ್ಟದಾಗ ಕೂತ್ಕೊಂಡ್ರೆ ಏನಾಗತ್ತೆ? ವಿಪರೀತ. ಅಂದ್ರೆ ಅರ್ಥ ಏನು ಅಂತಂದ್ರೆ ಅವರು ಸೋಮಾರಿಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಆತ್ಮವಿಶ್ವಾಸ ಕುಗ್ಗಬಹುದು. ಅಂದ್ರೆ ನಿರಾಶಾವಾದಿಗಳಾಗಿ ತಮ್ಮಲ್ಲಿ ಏನು ನಡೆಯಲ್ಲ, ನನ್ ಕೆಲಸ ಆಗಲ್ಲ, ನಾನು ಹಿಂಗೇನೆ, ನನ್ಗೆ ಇದೆಲ್ಲ ಸುಸ್ತಾಗ್ಬಿಟ್ಟಿದೀನಿ, ನನ್ ಕೈಲಿ ಆಗೋದಿಲ್ಲ ಅನ್ನೋ ಒಂದು ಕೈ ಬಿಟ್ಟು ಕೂತ್ಕೊಂಡಾಗ ಆತ್ಮವಿಶ್ವಾಸ ಕೈ ಬಿಡಬಹುದು, ಇಲ್ಲಾಂದ್ರೆ ಕುಗ್ಗಬಹುದು. ಇವರಿಗೆ ಬರುವಂತಹ ಆರೋಗ್ಯ ಸಮಸ್ಯೆಗಳು ಏನಂತಂದ್ರೆ, ಕಿವಿ ಮತ್ತು ಕೇಳುವ ಸಮಸ್ಯೆ, ಅಂದ್ರೆ ಶ್ರವಣ ಸಮಸ್ಯೆಗಳು. ಅಂದ್ರೆ ನಮ್ಗೆ ಎಷ್ಟು ಕೇಳಿಸ್ತಾ ಇಲ್ಲ, ಏನೋ ಒಂದ್ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಮತ್ತು ಶೀತ, ಕೆಮ್ಮು, ಕೆಲವೊಮ್ಮೆ ಜ್ವರ, ಇದೆಲ್ಲ ಸಾಮಾನ್ಯ ಸಮಸ್ಯೆಗಳು ಇವರಿಗೆ ಬರುವಂತಹದ್ದು ಕಾಣುತ್ತೆ. ಇದನ್ನ ಬಿಟ್ರೆ ಇವರಿಗೆ ಉತ್ತಮ ಆರೋಗ್ಯ ಇರುತ್ತೆ. ಇವರ ಜೀವನ ಪ್ರಕಾರ ದೇ ವಿಲ್ ಹ್ಯಾವ್ ಜನರಲಿ ಅ ಸ್ಟ್ರಾಂಗ್ ಹೆಲ್ತ್.
ಸೊ ಸಾರಾಂಶ ನೋಡ್ತು ಅಂತಂದ್ರೆ ದೀಸ್ ಪೀಪಲ್ ಆರ್ ಹಾರ್ಡ್ ವರ್ಕಿಂಗ್, ಅಂದ್ರೆ ಶಿಸ್ತು, ಪರಿಶ್ರಮ ಮತ್ತು ಯಶಸ್ಸು, ಈ ಮೂರು ಪದಗಳನ್ನ ನಾವು ಮಕರ ರಾಶಿಯವರಿಗೆ ಕೊಡಬಹುದು. ಸೊ ಇಷ್ಟಾಗಿ ನಾನು ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಬೇರೆ ರಾಶಿಗಳ ಕಾರಕತ್ವಗಳನ್ನು ಮಾಡಿ, ಅದಾದ ನಂತರ ಭಾವಕಾರಕತ್ವಗಳನ್ನು ಮಾಡಿ, ಅದಾದ ನಂತರ ನಾವು ರಾಶಿ, ಭಾವ ಮತ್ತು ಗ್ರಹ ಕಾರಕತ್ವಗಳನ್ನು ತಗೊಂಡು ಒಂದೊಂದನ್ನು ನಾವು ವಿಸ್ತಾರವಾಗಿ ವಿಶ್ಲೇಷಣೆ ಮಾಡೋಣ. ನಮಸ್ಕಾರ.